ಒಂದು ಕಡೆ ಚರ್ಚೆ ಆಗ್ತಾ ಇದೆ ಸರ್, ಜೋಶಿ ಅವರೇ ನಿಮ್ಮನ್ನ ವಾಪಸ್ ಕರೆದುಕೊಂಡು ಬರುವಂತಹ ನಿಟ್ಟಿನಲ್ಲಿ ತುಂಬಾ ಮಹತ್ವದ ಪಾತ್ರ ವಹಿಸಿದ್ರು ಅಂತ. ನನಗೆ ಯಾರು ಅವರೇ ಆದರೂ ಹೇಳಿದ್ರು, ಯಾರು ಹೇಳಿದರು ಅಲ್ಲಿ, ಯಾರು ಹೇಳಿದ್ರು ನಂಗೆ ಗೊತ್ತಿಲ್ಲ. ಓಕೆ, ಅವ್ರ ಕಡೆಯಿಂದ ಪ್ರಯತ್ನ ಆಗಿಲ್ವಾ ಸರ್? ನೇರವಾಗಿ ಈಗೆಲ್ಲ ಹೇಳಿದ್ದೀನಿ, ವಿಜೇಂದ್ರ ಅವರು ಅಧ್ಯಕ್ಷರಾದ ಮೇಲೆ ಅವರ ಒಂದು ಲೀಡರ್ಶಿಪ್ನಲ್ಲಿ ಒಂದು ಹೆಚ್ಚಿನ ಪ್ರಯತ್ನ ಆಯಿತು. ಯಡಿಯೂರಪ್ಪನವರು ಅದಕ್ಕೆ ಮಾರ್ಗದರ್ಶನ ಮಾಡಿದರು. ಆ ಹಿನ್ನೆಲೆಯಲ್ಲಿ ನಾನು ವರಿಷ್ಠರು ಭೇಟಿ ಆಗುವಂಥದ್ದಾಯಿತು. ಓಕೆ, ಆ ಪ್ರೊಸೆಸ್ ಆಯ್ತು ಅಂತ ಹೇಳಿದೆ ನಾನು. ಅಲ್ಲಿಗೆ ನನ್ನ ಸ್ಟಾಪ್. ಮತ್ತೆ ಅವ್ರು ಇದ್ರು ಇಲ್ಲೋ, ಅವ್ರು ಮಾಡಿದ ಪ್ರಯತ್ನ ಅವ್ರು ಮಾಡಲಿಲ್ಲ ಅಂತ ನಾ ಯಾಕೆ ವಾಯಿಸುಟ್ಕಾರಣ, ಯಾರು ಮಾಡಿದ್ರು ಅಂತ ನೇರವಾಗಿ ಹೇಳ್ಬಿಟ್ಟಿದ್ದೆ ನಾನು. ಓಕೆ, ಈಗ ಏನೇ ಕಂಡೀಷನ್ಸ್ ಇದ್ರೂ ಕೂಡ ಅದನ್ನ ಹೇಳೇ ಬಂದಿರ್ತೀರಿ ಸರ್ ಪಕ್ಷಕ್ಕೆ. ಅನ್ಕಂಡೀಷನ್ ಹಿಂದೆ ಕಾಂಗ್ರೆಸ್ಗೂ ಅನ್ಕಂಡೀಷನ್ ಜಾಯ್ನ್ ಆಗಿದ್ದೆ, ಮತ್ತು ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತ ನಾವು ವಾಪಸ್ ಅಲ್ಲಿಂದ ಬಂದ. ಕರೆಕ್ಟ್, ಹೌದು. ಈಗ ಇಲ್ಲಿ ಗರ್ ವಾಪಸ್ ಈ ಸಲುವಾಗಿನೂ ಸಹಿತ ವರಿಷ್ಠರ ಜೊತೆ ಅವ್ರು ಒಂದೇ ಮಾತು ಹೇಳಿದರು, ಸೆಕ್ಟ್ರೆ ನೀವು ಸೀನಿಯರ್ ಲೀಡರು, ಹೌದು, ಪಾರ್ಟಿ ಕಟ್ಟಿದಂಥವ್ರು, ಹಿಂದೇನೋ ಘಟನೆಗಳಾಗಿದ್ದಾವೆ ಅದನ್ನೆಲ್ಲ ಬಿಟ್ಟುಬಿಡೋಣ, ಮರೆತು ಬಿಡೋಣ. ನಿಮಗೆ ಮುಂದೆ ಯಾವ ರೀತಿ ಗೌರವ ಕೊಡಬೇಕು, ಯಾವ ರೀತಿ ನಿಮ್ಗೆ ಆದ್ಯತೆ ಕೊಡಬೇಕು ಆ ಕೆಲಸ ಮಾಡ್ತೀವಿ, ನಿಮ್ಮ ಹಿತಾಸಕ್ತಿ ಕಾಪಾಡೋ ಕೆಲಸ ನಮ್ಮದು ಅನ್ನುವಂಥದ್ದು ವರಿಷ್ಠರು ಹೇಳಿದ ಮೇಲೆ ಅನ್ಕಂಡೀಷನಲ್ ನಾನು ಜಾಯ್ನ್ ಆಗಿದೆ. ಬಟ್ ಇಷ್ಟು ಲಾಂಗ್ ಟೈಮ್ ಬೇಕಾಗಿತ್ತಾ ಕನ್ವೆ ಮಾಡೋದಕ್ಕೆ? 9 ತಿಂಗಳು 9 ದಿನ ಕಳೆದು ಹೋಗಿದೆ ಶೆಟ್ರೆ. ನೋಡಿ, 5-6 ತಿಂಗಳಿಂದ ಪ್ರಯತ್ನ ಕೆಲವರು ಮಾಡ್ತಾನೆ ಇದ್ರು. ಕೆಲವು ವರಿಷ್ಠರು ಹೋಗಿ ಮುಟ್ಸಿದ್ರು, ವರಿಷ್ಠರು ಬೇರೆ ಬೇರೆ ಕಡೆ ಚರ್ಚೆ ಮಾಡಿದ್ದಾರೆ. ಆದರೆ ವಿಜೇಂದ್ರ ಅಧ್ಯಕ್ಷ ಆದಮೇಲೆ ಅದಕ್ಕೆ ಹೆಚ್ಚು ಇಮಿಡಿಯೇಟ್ಲಿ ಒಂದು ಕ್ಷಿಪ್ರಗತಿಯ ಒಂದು ಇದು ಬಂತು, ಬೇಗ ಬಂತು.